ಟು ಗೆಟ್ ಸ್ಟಾರ್ಟೆಡ್. ಒಂದು ಸುಂದರ ಹಳ್ಳಿಯಲ್ಲಿ ಸಣ್ಣ ಮನೆಯೊಳಗೆ ತಾಯಿ ಮತ್ತು ಮಗನ ಜೀವನ ಶಾಂತಿಯಾಗಿ ಸಾಗುತ್ತಿದ್ದ. ಬೆಳಿಗ್ಗೆ ಹಬ್ಬದಂತೆ ಹಸಿರು ತೋಟಗಳ ನಡುವೆ ತಾಯಿ ಮನಸ್ಸಿನಲ್ಲಿ ಮಗನ ಭವಿಷ್ಯದ ಬಗ್ಗೆ ಆಲೋಚಿಸುತ್ತಿದ್ದಳು. ಆದರೆ ಮಗನು ಸ್ವಲ್ಪ ಆಲಸ್ಯ, ಹೊಸ ಕಾರ್ಯಗಳಿಗೆ ಆಸಕ್ತಿ ತೋರಿಸದ ವ್ಯಕ್ತಿ. ಶಾಲೆಯ ಓದು ಮತ್ತು ಹೊಲದ ಕೆಲಸಗಳಲ್ಲಿ ತುತ್ತು ಹೊಡೆಯುತ್ತಿದ್ದ. ಯಾವಾಗಲೂ ತಾತ್ಕಾಲಿಕ ಆಸೆ ಮತ್ತು ಭಯದಿಂದ ಹಿಂದಕ್ಕೆ ಸರಿಯುತ್ತಿದ್ದ. ತಾಯಿ ಯಾವಾಗಲೂ ಮಗನ ಹೃದಯದಲ್ಲಿ ನಂಬಿಕೆ ಹುಟ್ಟು ಮಾಡಲು ಪ್ರಯತ್ನಿಸುತ್ತಿದ್ದಳು. ಮಗನೇ, ನಿನ್ನಲ್ಲಿ ಶಕ್ತಿಯಿದೆ, ನಂಬಿಕೆ ಇರಲಿ, ಪ್ರಯತ್ನ ಮಾಡು ಎಂದಳು. ಆದರೆ ಮಗನು ತಕ್ಷಣವೇ ತಿರಸ್ಕರಿಸಿ, ತಾಯಿ, ನಾನು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದ. ತಾಯಿ ಸ್ಮಿತಮುಖದಿಂದ ಆದರೆ ದೃಢವಾಗಿ ಮಗು ಮನಸ್ಸಿನಲ್ಲಿ ಬೆಳಕು ಮೂಡಿಸಲು ಮುಂದಾದಳು. ಒಂದು ದಿನ ಹಳ್ಳಿಯಲ್ಲಿ ಭೀಕರ ಮಳೆ ಬಂತು. ಹೊಲಗಳು ನೀರಿನಿಂದ ತುಂಬಿ ಮನೆಗೆ ಸಣ್ಣ ಹಾನಿ ಸಂಭವಿಸಿತು. ಮಗನು ಭಯದಿಂದ ಏನೂ ಮಾಡದೆ ಕುಳಿತ. ತಾಯಿ ಮಗನ ಬಳಿ ಹೋಗಿ ಹೃದಯಪೂರ್ವಕವಾಗಿ ಹೇಳಿದಳು, ಈಗ ನಿಂತು ಕಾರ್ಯ ಮಾಡು, ನೀನು ಶಕ್ತಿಶಾಲಿ, ಧೈರ್ಯವಿರುವವನು. ಅವನ ಮನಸ್ಸಿನಲ್ಲಿ ಧೈರ್ಯ ಬೆಳಗಿತು. ಮೊದಲ ಹೆಜ್ಜೆಯನ್ನು ಮುಚ್ಚಿ ಅವನು ಹೊಲವನ್ನು ಸ್ವಚ್ಛಗೊಳಿಸಲು ಮುಂದಾದನು. ತಾಯಿ ಹತ್ತಿರ ನಿಂತು ಮಗು ಪ್ರೋತ್ಸಾಹ ನೀಡುತ್ತಿದ್ದಳು. ನಿನ್ನ ಶ್ರಮವೇ ನಿನ್ನ ಶಕ್ತಿ, ನಿನ್ನ ಪ್ರಯತ್ನ ಮಾತ್ರ ನಿನ್ನ ಭವಿಷ್ಯ ರೂಪಿಸುತ್ತದೆ. ಆ ದಿನದಿಂದ ಮಗು ದಿನವೂ ಹೊಸ ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸಿದನು. ಓದುವಿಕೆಯಲ್ಲಿ ಗಮನಹರಿಸಿದ, ಹೊಸ ಕೌಶಲ್ಯಗಳನ್ನು ಕಲಿತ, ಹೊಲದಲ್ಲಿ ಶ್ರಮ ಮಾಡುತ್ತಿದ್ದ. ತಾಯಿ ಸದಾ ಆತನ ಪಕ್ಕದಲ್ಲಿ ನಿಂತು ಪ್ರೋತ್ಸಾಹ ನೀಡುತ್ತಿದ್ದಳು. 3 ತಿಂಗಳ ನಂತರ ಮಗನು ಹೊಲದಲ್ಲಿ ಉತ್ತಮ ಉತ್ಪನ್ನ ನೀಡಿದ, ಶಾಲೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ, ಹಳ್ಳಿಯ ಜನರಿಗೆ ಸಹಾಯ ಮಾಡುವ ವ್ಯಕ್ತಿಯಾದ. ಹಳ್ಳಿಯ ಜನರು ಆಶ್ಚರ್ಯದಿಂದ ನೋಡುತ್ತಿದ್ದರು. ಮಗನು ತಾಯಿಯ ಕಡೆ ನೋಡಿ ಹೇಳಿದ, ತಾಯಿ, ನಿಮ್ಮ ನಂಬಿಕೆ ನನಗೆ ಶಕ್ತಿ ನೀಡಿತು. ನೀವು ನನ್ನ ಜೀವನದಲ್ಲಿ ಬೆಳಕು ಹಚ್ಚಿದಿರಿ. ತಾಯಿ ಸೌಮ್ಯವಾಗಿ ನಗುತ್ತಾ, ಮಗನೇ, ನಿನಗೆ ಶಕ್ತಿ ಹೃದಯದಲ್ಲಿದೆ. ನಾನು ಕೇವಲ ನಂಬಿಕೆ ನೀಡಿದೆ. ನಿನ್ನ ಶ್ರಮವೇ ನಿಜವಾದ ಬೆಳಕು ಎಂದಳು. ಮಗು ತಿಳಿದುಕೊಂಡನು, ಜೀವನದಲ್ಲಿ ದೊಡ್ಡ ಸಾಧನೆ ತಾಯಿಯ ಪ್ರೋತ್ಸಾಹ, ನಂಬಿಕೆ ಮತ್ತು ಶ್ರಮದಿಂದಲೇ ಸಾಧ್ಯ. ಭಯವನ್ನು ಎದುರಿಸಿ ಧೈರ್ಯದಿಂದ ಮುಂದೆ ಸಾಗುವುದರಿಂದ ನಿಜವಾದ ಶಕ್ತಿ ಮತ್ತು ಯಶಸ್ಸು ಸಿಗುತ್ತದೆ. ಒಂದು ದಿನ ಹಳ್ಳಿಯ ಪಾರುಂಪೆಟೆಯಿಂದ ದೊಡ್ಡ ಪ್ರವಾಹ ಬಂತು. ತಾಯಿ ಮತ್ತು ಮಗು ಒಟ್ಟಿಗೆ ಕೆಲಸ ಮಾಡಿ ಹಳ್ಳಿಯ ಜನರಿಗೆ ಸಹಾಯ ಮಾಡಿದರು. ಅವನು ಧೈರ್ಯದಿಂದ, ಶ್ರಮದಿಂದ ಎಲ್ಲಾ ಸಂಕಷ್ಟಗಳನ್ನು ನಿವಾರಿಸಿದನು. ಹಳ್ಳಿಯ ಜನರು ಮಗನ ಶ್ರಮವನ್ನು ಮೆಚ್ಚಿ ತಾಯಿಯ ಪ್ರೀತಿ ಮತ್ತು ನಂಬಿಕೆಯನ್ನು ಕುರಿತು ಮಾತನಾಡಿದರು. ಮಗು ಹಳ್ಳಿಯ ಮಕ್ಕಳಿಗೆ ಶಿಕ್ಷಣ ನೀಡಲು ಪ್ರಾರಂಭಿಸಿದನು. ತಾಯಿ ಮಗನನ್ನು ನೋಡಿ ಹೆಮ್ಮೆ ಅನುಭವಿಸುತ್ತಿದ್ದಳು. ಆದರೆ ಅವಳು ತಿಳಿದುಕೊಂಡಳು, ನಂಬಿಕೆ, ಪ್ರೋತ್ಸಾಹ ಮತ್ತು ಶ್ರಮವೇ ನಿಜವಾದ ಶಕ್ತಿ. ಹಳ್ಳಿಯ ಜನರು ಹೇಳಿದರು, ಈ ಕುಟುಂಬ ನಮಗೆ ಶ್ರೇಷ್ಠ ಪ್ರೇರಣೆ. ಮಗು ತಿಳಿದುಕೊಂಡನು, ಶ್ರಮ, ಧೈರ್ಯ, ನಂಬಿಕೆ ಮತ್ತು ಪ್ರೋತ್ಸಾಹವು ಯಶಸ್ಸಿಗೆ ಮುಖ್ಯ. ಜೀವನದಲ್ಲಿ ಎದುರಿಸುವ ಪ್ರತಿಯೊಂದು ಅಸಾಧ್ಯವನ್ನು ಧೈರ್ಯ ಮತ್ತು ಪರಿಶ್ರಮದಿಂದ ಸಾಧ್ಯ ಮಾಡಬಹುದು. ತಾಯಿ ಮತ್ತು ಮಗನ ಕಥೆ ಹಳ್ಳಿಯ ಎಲ್ಲರ ಹೃದಯದಲ್ಲಿ ಶಾಶ್ವತ ಪ್ರೇರಣೆಯಾಗಿ ಉಳಿಯಿತು. ಅಂತ್ಯದಲ್ಲಿ ಕಥೆ ಬರಹ ಸುರೇಶ್. ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿರಿ. ಧನ್ಯವಾದಗಳು.